ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಮುಖ ಮಾಹಿತಿ ಇದೆ ನೋಡಿ. ಇದು 19 ಮತ್ತು 20ರ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಜಾವಾಣಿ ದ ಹಿಂದೂ ಅಲ್ಲಿ ನೋಡಿರುವಂಥ ಪ್ರಮುಖ ಪ್ರಚಲಿತ ಘಟನೆಗಳಿದ್ದಾವೆ ನೋಡಿ. ಓಕೆ, ಈ ಒಂದು ವಿಡಿಯೋನ ತಪ್ಪದೆ ನೋಡಿಕೊಳ್ಳಿ. ಜೊತೆಗೆ ಎಷ್ಟಾಯ್ತು ಅಂದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಲೈಕ್ ಕೂಡ ಮಾಡಿ. ಓಕೆ, ಲೈಕ್ ದ ವಿಡಿಯೋ. ಓಕೆ, ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ವೀಡಿಯೋನ. ಮೊದಲನೇದಾಗಿ ವಿಜಯ್ ಹಜಾರೆ ಟ್ರೋಫಿ. ಇತ್ತೀಚೆಗೆ ವಿಜಯ್ ಹಜಾರೆ ಟ್ರೋಫಿ 2024, 23, 24ರ ಒಂದು ಗೆದ್ದಂಥ ತಂಡ ಯಾವುದಂದರೆ ವಿದರ್ಭಕ್ಕೆ ಚೊಚ್ಚಲ ಕಿರೀಟ ಪಡೆದುಕೊಂಡಿದೆ ನೋಡಿ. ವಿಜಯ್ ಹಜಾರೆ ಟ್ರೋಫಿ 2023, 24ರ ಒಂದು ಚಾಂಪಿಯನ್ ಯಾವುದಂದರೆ ವಿದರ್ಭ ಚೊಚ್ಚಲ ಪ್ರಶಸ್ತಿ ಆಗಿದೆ ನೋಡಿ. ಇದು ಮೊದಲ ಪ್ರಶಸ್ತಿ ಆಗಿದೆ ಈ ಒಂದು ವಿದರ್ಭ ತಂಡಕ್ಕೆ. ಈ ಒಂದು ವಿದರ್ಭ ತಂಡದ ಸೋತಂಥ ಒಂದು ತಂಡ ಯಾವುದಂದರೆ ಅದು ಸೌರಾಷ್ಟ್ರ ತಂಡ. ರನ್ನರ್ ಅಪ್ ಆದಂಥ ತಂಡ ಯಾವುದು? ಸೌರಾಷ್ಟ್ರ. ರನ್ನರ್ ಅಪ್ ಆದಂಥ ಒಂದು ತಂಡ ಸೌರಾಷ್ಟ್ರ ಆಗಿದೆ ನೋಡಿ. ಅದೇ ರೀತಿಯಾಗಿ ಇದರ ಒಂದು ಫಲಿತಾಂಶ, ವಿದರ್ಭ ತಂಡವು ಸೌರಾಷ್ಟ್ರವನ್ನು ಸೋಲಿಸಿ ಇತಿಹಾಸವನ್ನು ನಿರ್ಮಿಸಿದೆ. ಈ ಒಂದು ಕ್ರೀಡೆಯಲ್ಲಿ ನಡೀತಪ್ಪ ಅಂತಂದ್ರೆ ಸ್ಥಳ BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈದಾನದಲ್ಲೇ ನಡೀತು. ಇದು ಕಂಡುಬರೋದು ಬೆಂಗಳೂರಿನಲ್ಲಿ ನಡೆದಿದ್ದು ನೋಡಿರಿ. BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈದಾನದಲ್ಲಿ ಈ ಒಂದು ವಿಜಯ್ ಹಜಾರೆ ಟ್ರೋಫಿ ಒಂದು ಕ್ರೀಡೆ ನಡೆಯಿತು. ಅಲ್ಲಿ ಗೆದ್ದಂಥ ತಂಡ ಯಾವುದಂದರೆ ವಿದರ್ಭ ತಂಡ ಗೆದ್ದಿದೆ ಮೊದಲ ಬಾರಿಗೆ. ರನ್ನರ್ ಅಪ್ ಆದಂಥ ಒಂದು ತಂಡ ಸೌರಾಷ್ಟ್ರ ತಂಡ. ಇದರ ಹಿನ್ನೆಲೆ ನೋಡೋಣ. ಅಂದರೆ ಸ್ಟ್ಯಾಟಿಕ್ GK ಅಂತ ಹೇಳ್ಬೋದು ನಾವು. ಯಾಕಂದರೆ ಈ ಒಂದು ಮುಖ್ಯ ಅಂಶ ನ್ಯೂಸಲ್ಲಿ ಬಂದಿದೆ ಅಂದರೆ ಇದರ ಹಿನ್ನೆಲೆ ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಇದು ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಆಗಿದೆ ನೋಡಿ. ಈ ಒಂದು ವಿಜಯ್ ಹಜಾರೆ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದಂತ ನಾಳೆ ಕ್ವಶನ್ ಬಂದರೆ ಕ್ರಿಕೆಟ್ಗೆ ಸಂಬಂಧಿಸಿದ್ದು. ಯಾವುದಕ್ಕೆ? ಕ್ರಿಕೆಟ್ಗೆ. ಒನ್ ಡೇ ಕ್ರಿಕೆಟ್ ಅಂತ ಹೇಳ್ಬೋದು ನಾವು. ಕ್ರಿಕೆಟ್ಗೆ ಸಂಬಂಧಿಸಿದ ವಿಜಯ್ ಹಜಾರೆ ಟ್ರೋಫಿ. ಇದು ಆರಂಭ ಆದದ್ದು ಯಾವಾಗಂದರೆ 1993, 94ರಲ್ಲಿ ಆರಂಭ ಆಗ್ತದೆ. ಪ್ರಮುಖ ಒಂದು ಅತಿ ಹೆಚ್ಚು ಬಾರಿ ಗೆದ್ದಂಥ ಒಂದು ತಂಡಗಳು ಯಾವುದಂದರೆ ತಮಿಳುನಾಡು ಮತ್ತು ಕರ್ನಾಟಕ ತಲಾ 5 ಬಾರಿ ಈ ಒಂದು ವಿಜಯ್ ಹಜಾರೆ ಟ್ರೋಫಿಯನ್ನು ಪಡೆದುಕೊಂಡಿವೆ. ಇದನ್ನು ನಿಯಂತ್ರಣ ಮಾಡುವಂಥ ಒಂದು ಸಂಸ್ಥೆ ಯಾವುದಪ್ಪ ಅಂತಂದರೆ BCCI ಅಂತ ನಾವು ಹೇಳ್ಬೋದು. BCCI, ಬೋರ್ಡ್ ಆಫ್ ಕ್ರಿಕೆಟ್ ಕೌನ್ಸಿಲ್ ಇನ್ ಇಂಡಿಯಾ. ಇದರದ್ದು ಇದೆ ನೋಡಿ BCCI. ವಿಜಯ್ ಹಜಾರೆ ಟ್ರೋಫಿಯ ಪ್ರಮುಖ ಮಾಹಿತಿ ಆಗಿತ್ತು ನೋಡ್ರಿ ಇದು. ಮುಂದೆ ಒಂದು ನ್ಯೂಸ್ ಇದೆ ನೋಡಿ. ಮುಂದಿನ ಒಂದು ನ್ಯೂಸ್, ಭಾರತದ ಮೊದಲ ಮುಕ್ತ ಸಮುದ್ರ ಮೀನು ಸಾಗಾಣಿಕೆ ಯೋಜನೆ. ಮುಕ್ತ ಸಮುದ್ರ ಮೀನು ಸಾಗಾಣಿಕೆ ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ ನೋಡಿ ಭಾರತದಲ್ಲಿ. ಇದರದ ಒಂದು ಸ್ಥಳ ಎಲ್ಲಪ್ಪ ಅಂತಂದರೆ ಅಂಡಮಾನ್ ಸಮುದ್ರದ ಉತ್ತರ ಕೊಲ್ಲಿಯಲ್ಲಿರುವಂಥ ಶ್ರೀ ವಿಜಯಪುರಂ ಬಳಿ. ಇತ್ತೀಚೆಗೆ ಅಂಡಮಾನ್ನ ಒಂದು ಉತ್ತರ ಕೊಲ್ಲಿಯಲ್ಲಿ ಶ್ರೀ ವಿಜಯಪುರ ಎಂಬ ಒಂದು ನಾಮಕರಣ ಮಾಡಿದ್ದಾರೆ ನೋಡಿ. ಆ ಒಂದು ಸ್ಥಳದಲ್ಲಿ ಭಾರತದ ಮೊದಲ ಮುಕ್ತ ಸಮುದ್ರ ಮೀನು ಸಾಕಾಣಿಕೆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ನೀಲಿ ಆರ್ಥಿಕತೆಯನ್ನು ಉತ್ತೇಜಿಸುವುದು ಮತ್ತು ಸುಸ್ಥಿರ ಜೀವನೋಪಾಯ ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಒಂದು ಮುಕ್ತ ಸಮುದ್ರ ಮೀನು ಸಾಗಾಣಿಕೆಯ ಉದ್ದೇಶ ಏನಪ್ಪ ಅಂತಂದರೆ ಬ್ಲೂ ಎಕಾನಮಿ ಉತ್ತೇಜನ ಮಾಡೋದಾಗಿದೆ ನೋಡಿ. ಇದನ್ನು ಅನುಷ್ಠಾನ ಮಾಡಿದಂಥ ಒಂದು ಸಚಿವಾಲಯ ಯಾವುದು ಅಂದರೆ ಭೂವಿಜ್ಞಾನ ಸಚಿವಾಲಯ ಮಾಡಿದೆ. ಜೊತೆಗೆ ರಾಷ್ಟ್ರೀಯ ಸಾಗರಿಕ ತಂತ್ರಜ್ಞಾನ ಸಂಸ್ಥೆ. ಈ ಎರಡು ಏನಪ್ಪ ಅಂತಂದರೆ ಅನುಷ್ಠಾನ ಮಾಡಿದಂಥ ಒಂದು ಸಂಸ್ಥೆಗಳಾಗ್ಯಾವ. ಇದರದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದೊಂದು ಪ್ರಾಯೋಗಿಕ ಯೋಜನೆ ಆಗಿದೆ. ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸ್ವಾಭಾವಿಕ ಸಮುದ್ರ ಪರಿಸರದಲ್ಲಿ ಮರೈನ್ ಪಿನ್ ಫಿಶ್ ಸಾಗಾಣಿಕೆ ಇದರದ್ದು ವಿಶೇಷತೆಯನ್ನು ನಾವು ಕಾಣಬಹುದು. ಅಂದರೆ ಪ್ರಮುಖ ಮೀನುಗಳನ್ನು ಅಲ್ಲಿ ಹಿಡಿಯುವುದಾಗಿದೆ ನೋಡಿ. ಸಮುದ್ರ ಮುಕ್ತ ಮಿಷನ್ ಆಗಿದೆ. ಮುಕ್ತ ಸಮುದ್ರ ಮಿಷನ್ ಸಾಗಾಣಿಕೆ ಯೋಜನೆ ಎಲ್ಲಿ? ವಿಜಯಪುರಂ ಬಳಿ ಅಂಡಮಾನ್ನಲ್ಲಿ ಕಂಡುಬರ್ತದೆ. ಓಕೆ, ಇದರ ಉದ್ದೇಶ ನೀಲಿ ಆರ್ಥಿಕತೆ ಬ್ಲೂ ಎಕಾನಮಿ ಒಂದು ಉತ್ತೇಜಿಸು ಮತ್ತು ಸುಸ್ಥಿರ ಜೀವನೋಪಾಯ ಕಲ್ಪಿಸುವುದು ಇದರ ಒಂದು ಉದ್ದೇಶವಾಗಿದೆ. ಇದು ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಇದರ ಸಚಿವಾಲಯ ಭೂವಿಜ್ಞಾನ ಸಚಿವಾಲಯ, ರಾಷ್ಟ್ರೀಯ ಸಾಗರಿಕ ಸಚಿವಾಲಯ ಸಂಸ್ಥೆ. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ಒಂದು ನ್ಯೂಸ್, ದೋಸ್ತಿ 17 ಸಮರಾಭ್ಯಾಸ. 17ನೇ ಒಂದು ಸಮರಾಭ್ಯಾಸ ನೋಡ್ರಿ. ದೋಸ್ತಿ 17 ಸಮರಾಭ್ಯಾಸ. ದೋಸ್ತಿ 17ನೇ ಸಮರಾಭ್ಯಾಸ ತ್ರೈವಾರ್ಷಿಕ ಕರಾವಳಿ ರಕ್ಷಣಾ ವ್ಯಾಯಾಮ ಆಗಿದೆ. ಇದೊಂದು ಎಕ್ಸಸೈಸ್ ದೋಸ್ತಿ 17.
ಇದರಲ್ಲಿ ಭಾಗವಹಿಸಿದ ರಾಷ್ಟ್ರಗಳು ಯಾವುವು ಅಂದರೆ ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಒಂದು ದೇಶಗಳು ಏನಪ್ಪ ಅಂತಂದರೆ ಈ ಒಂದು ದೋಸ್ತಿ ಸಮಾರಂಭದಲ್ಲಿ ಭಾಗವಹಿಸಿಕೊಂಡಿದ್ದೇವೆ. ಇದು ನಡೆದಂಥ ಸ್ಥಳ ಮಾಲ್ಡೀವ್ಸ್ನ ಮಾಲೆಯಲ್ಲಿ ನಡೆದಿದೆ. ದಿನಾಂಕ ಏನಂದರೆ ಜನವರಿ 17ರಿಂದ 19ರವರೆಗೆ ಇದೊಂದು ದೋಸ್ತಿ ಸಮಾರಂಭ ನಡೆಸಲಾಗಿದೆ ನೋಡಿ. 17ರಿಂದ 19ರವರೆಗೂ. ಇದು ಮೊದಲು ಆರಂಭವಾದದ್ದು ಯಾವಾಗಂದರೆ 1991ರಲ್ಲಿ ಆರಂಭವಾದಾಗ ಭಾರತ ಮತ್ತು ಮಾಲ್ಡೀವ್ಸ್ ಬರೀ 2 ರಾಷ್ಟ್ರಗಳಿದ್ದು ನೋಡ್ರಿ. ಆರಂಭದಲ್ಲಿ ಬರೀ 2 ರಾಷ್ಟ್ರಗಳಿದ್ದು 1991ದಾಗ. ಆಮೇಲೆ 2012ದಾಗ ಶ್ರೀಲಂಕಾ ಸೇರ್ಪಡೆ ಆಗ್ತದೆ. ಅದಕ್ಕೆ ದೋಸ್ತಿ ಸಮಾರಂಭದಲ್ಲಿ ಶ್ರೀಲಂಕಾ ಸೇರ್ಪಡೆಯಾಗಿ ಟೋಟಲ್ ಈಗ ಎಷ್ಟಾವಂದ್ರೆ 3 ಅವು ನೋಡ್ರಿ. ಭಾರತ, ಶ್ರೀಲಂಕಾ ಮತ್ತು ಒಂದು ಮಾಲ್ಡೀವ್ಸ್. 2024ರ ಆವೃತ್ತಿ 16ನೇ ಆವೃತ್ತಿ ಆಗಿತ್ತು. ಈಗ 2026ನೇ ಒಂದು ಆವೃತ್ತಿ 17ನೇ ಆವೃತ್ತಿ ಆಗಿದೆ ನೋಡ್ರಿ. ಇದು 17ನೇ ಆವೃತ್ತಿ ಯಾವಾಗ 2026, 16ನೇ ಆವೃತ್ತಿ 2024ರಲ್ಲಿ ನಡೆಸಲಾಗಿತ್ತು ನೋಡ್ರಿ. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ಒಂದು ನ್ಯೂಸ್, ಭಾರತೀಯ ಸೇನೆ ಐತಿಹಾಸಿಕ ದಿನಗಳು ಮತ್ತು ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ. ಅಂದರೆ ಪ್ರತಿ ವರ್ಷ ಭೂಸೇನಾ ದಿನವನ್ನು ಆಚರಣೆ ಮಾಡ್ತೀವಿ. ಯಾವಾಗಂದರೆ ಜನವರಿ 15ನೇ ತಾರೀಕು ಪ್ರತಿ ವರ್ಷ ಭೂಸೇನಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇದರ ಇತಿಹಾಸ ನೋಡೋದಾದರೆ 1949ರಲ್ಲಿ ಜನರಲ್ ಫ್ರಾನ್ಸಿಸ್ ರಾಯ್ ಬಚ್ಚರ್ ಅವರು ಏನು ಮಾಡ್ತಾರೆ ಅಂದರೆ KM ಕರಿಯಪ್ಪ ಅವರು ಅಧಿಕಾರಿಗೆ ಹಸ್ತಾಂತರಿಸ್ತಾರೆ. 1949 ಜನರಲ್ ಆಗಿರುವಂಥ ಫ್ರಾನ್ಸಿಸ್ ರಾಯ್ ಬಚ್ಚರ್ ಅವರಿಂದ KM ಕರಿಯಪ್ಪ ಅವರಿಗೆ ಈ ಒಂದು ಅಧಿಕಾರ ಸ್ವೀಕರಿಸಿದ ದಿನವನ್ನು ನಾವು ಪ್ರತಿ ವರ್ಷ ಭೂಸೇನಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆರ್ಮಿ ಡೇ ಅಂತ ಆಚರಣೆ ಮಾಡ್ತಾರೆ ನೋಡ್ರಿ. 2026ರ ಥೀಮ್ ಏನಿತ್ತಂದರೆ ಇಯರ್ ಆಫ್ ನೆಟ್ವರ್ಕಿಂಗ್ ಆ್ಯಂಡ್ ಡಾಟಾ ಸೆಂಟ್ರಿಸಿಟಿ ಅನ್ನೋದೇನಪ್ಪ ಅಂತಂದರೆ 2026ರ ಥೀಮ್ ಆಗಿದೆ. ಯಾವುದು? ಭೂಸೇನಾ ದಿನ ಥೀಮ್ ಜನವರಿ 15ನೇ ತಾರೀಕು ಮಾಡ್ತಾರೆ ನೋಡ್ರಿ. ಅದೇ ರೀತಿಯಾಗಿ ಜನವರಿ 14ಕ್ಕೆ ಮಾಜಿ ಸೈನಿಕರ ದಿನ ಎಂದು ಕೂಡ ಆಚರಣೆ ಮಾಡ್ತಾರೆ. ಇದರ ಇತಿಹಾಸ ನೋಡೋದಾದರೆ 1953ರಲ್ಲಿ KM ಕರಿಯಪ್ಪ ಅವರಿಂದ ಸೇವೆಯಿಂದ ನಿವೃತ್ತಿ ಹೊಂದಿದ ದಿನವಾಗಿದೆ ಜನವರಿ 14. ಅದರಿಂದ ಏನು ಮಾಡ್ತಾರೆ ಅಂದರೆ ಈ ಒಂದು ಮಾಜಿ ಸೈನಿಕರ ದಿನ ಎಂದು ಆಚರಣೆ ಮಾಡ್ತಾರೆ ಜನವರಿ 14. ಸೈನಿಕರ ತ್ಯಾಗ ಮತ್ತು ಸೇವೆಯನ್ನು ಗೌರವಿಸಲು ಇದೊಂದು ಉದ್ದೇಶನೂ ಹೊಂದಿದೆ. ಮಾಜಿ ಸೈನಿಕರ ದಿನ ಜನವರಿ 14, ಭೂಸೇನಾ ದಿನ ಜನವರಿ 15. ಅದೇ ರೀತಿಯಾಗಿ ಪ್ರಮುಖ ದಿನಾಚರಣೆಗಳು ಬರ್ತವೆ. ಅದರಲ್ಲಿ ನೌಕಾಪಡೆಯ ದಿನ ಇದು ಡಿಸೆಂಬರ್ 4ನೇ ತಾರೀಕು ಮಾಡ್ತಾರೆ ನೋಡ್ರಿ. ನೌಕಾಪಡೆಯ ದಿನ ಡಿಸೆಂಬರ್ 4. ಅದೇ ರೀತಿಯಾಗಿ ವಾಯುಪಡೆ ದಿನ ಅಕ್ಟೋಬರ್ 8. ವಾಯುಪಡೆ ದಿನ ಅಕ್ಟೋಬರ್ 8 ನೋಡಿ. ಇದು ಇತ್ತೀಚೆಗೆ TETಯಲ್ಲಿ ಪ್ರಶ್ನೆ ಆಗಿತ್ತು. ವಾಯುಪಡೆ ದಿನ TET ಎಕ್ಸಾಮ್ನ ಒಂದು ಸೋಷಿಯಲ್ ಸೈನ್ಸ್ ಅಲ್ಲಿ ಎಕ್ಸಾಮಲ್ಲಿ ಪ್ರಶ್ನೆ ಆಯಿತು ನೋಡಿ. ವಾಯುಪಡೆ ದಿನ ಯಾವಾಗ? ಅಕ್ಟೋಬರ್ 8. ಭೂಸೇನಾ ದಿನ ಈ ಒಂದು ಜನವರಿ 15ನೇ ತಾರೀಕು ಭೂಸೇನಾ ದಿನ. ನೌಕಾಪಡೆ ದಿನ ಡಿಸೆಂಬರ್ 4ನೇ ತಾರೀಕು ನೌಕಾಪಡೆ ದಿನವನ್ನು ಆಚರಣೆ ಮಾಡ್ತಾರೆ. ಮುಂದೆ ಹೋಗೋಣ. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ಒಂದು ನ್ಯೂಸ್, ವಿಶ್ವದ ಅತಿ ದೊಡ್ಡ ಹಸಿರು ಅಮೋನಿಯಾ ಸ್ಥಾವರ. ಇತ್ತೀಚೆಗೆ ಆಂಧ್ರ ಪ್ರದೇಶದ ಕಾಕಿನಾಡನಲ್ಲಿ ವಿಶ್ವದ ಅತಿ ದೊಡ್ಡ ಹಸಿರು ಅಮೋನಿಯಾ ಸ್ಥಾವರವನ್ನು CM ಆಗಿರುವ ಚಂದ್ರಬಾಬು ನಾಯ್ಡು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಎಲ್ಲಿ? ಆಂಧ್ರ ಪ್ರದೇಶದ ಈ ಕಾಕಿನಾಡನಲ್ಲಿ. ಇದು $10 ಬಿಲಿಯನ್ ಅಥವಾ ಸುಮಾರು 84,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ಹಸಿರುಮನೆ ಅಮೋನಿಯಾ ಸ್ಥಾವರ ಕಟ್ಟಲಾಗುತ್ತಿದೆ. ಎಲ್ಲಿ? ಆಂಧ್ರ ಪ್ರದೇಶದ ಕಾಕಿನಾಡನಲ್ಲಿ. ಇದರ ಒಂದು ನಡೆಸ್ತಿರೋ ಸಂಸ್ಥೆ ಯಾವುದಪ್ಪ ಅಂತಂದರೆ AM ಗ್ರೀನ್ ಸಂಸ್ಥೆ ಆಗಿದೆ ನೋಡಿ. ಇದು ಏನು ಉತ್ಪಾದನೆ ಮಾಡ್ತದೆ ಅಂದ್ರೆ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ಉತ್ಪಾದನೆ ಮಾಡ್ತದೆ. ಇದು AM ಗ್ರೀನ್ ಸಂಸ್ಥೆ. ಈ ಒಂದು ಸಂಸ್ಥೆ ಏನು ಮಾಡ್ತದೆ ಅಂದರೆ ವಿಶ್ವದ ಅತಿ ದೊಡ್ಡ ಹಸಿರು ಅಮೋನಿಯಾ ಸ್ಥಾವರ ಯಾವ ರಾಜ್ಯದಲ್ಲಿ ಇದು ಕಟ್ಟಲಾಗ್ತದೆ ಅಂತ ಕ್ವಶನ್ ಕೇಳ್ತಾರೆ ನೋಡ್ರಿ. ಎಲ್ಲಿ? ಆಂಧ್ರ ಪ್ರದೇಶ ಕಾಕಿನಾಡು. ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಮುಂದಿನ ಒಂದು ನ್ಯೂಸ್, ಬ್ರಿಕ್ಸ್ ಪ್ಲಸ್ ನೌಕಾ ವ್ಯಾಯಾಮ ಇತ್ತೀಚೆಗೆ ನಡೆಸಲಾಗಿದೆ. ಅದರಲ್ಲಿ ಭಾರತ ನಿರ್ಧಾರಗಳು ನೋಡೋಣ. ಇತ್ತೀಚೆಗೆ ಬ್ರಿಕ್ಸ್ ಪ್ಲಸ್ ನೌಕಾ ವ್ಯಾಯಾಮ ನಡೆದಿದೆ. ಈ ವ್ಯಾಯಾಮದ ಹೆಸರು ಏನಿಟ್ಟಿದ್ದಾರೆ ಅಂದರೆ ವಿಲ್ ಫಾರ್ ಪೀಸ್ 2026 ಎಂಬ ಒಂದು ನಾಮಕರಣದ ಮೂಲಕ ಈ ವ್ಯಾಯಾಮ ನಡೆಸಲಾಯಿತು. ಇದನ್ನು ಆಯೋಜನೆ ಮಾಡಿದಂಥ ದೇಶ ಯಾವುದಂದರೆ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ ಅಂತ ಹೇಳ್ತೀವಿ. ಇದರ ನೇತೃತ್ವ ವಹಿಸಿದಂಥ ದೇಶ ಯಾವುದಂದರೆ ಚೀನಾ ದೇಶ ವಹಿಸಿದೆ. ನೇತೃತ್ವ ಯಾವ ದೇಶ ವಹಿಸಿದೆ? ಚೀನಾ ದೇಶ ವಹಿಸಿದೆ ನೋಡಿ. ಇದರಲ್ಲಿ ಭಾಗವಹಿಸಿದ ಒಂದು ದೇಶಗಳು ಯಾವ್ಯಾವಂದರೆ
ರಷ್ಯಾ, ಇರಾನ್, UAE, ದಕ್ಷಿಣ ಆಫ್ರಿಕಾ ಈ ರಾಷ್ಟ್ರಗಳೇನೆಂದರೆ ಈ ಒಂದು ಬ್ರಿಕ್ಸ್ ಪ್ಲಸ್ನ ನೌಕಾವ್ಯಾಯಾಮದಲ್ಲಿ ಭಾಗವಹಿಸಿವೆ. ಇದರಲ್ಲಿ ಭಾರತ ಏನು ಮಾಡಿದೆ ಅಂದರೆ ಭಾರತ ಇದರಲ್ಲಿ ಭಾಗವಹಿಸಿಲ್ಲ. ಭಾರತ ಏನು ಮಾಡಿದೆ ಅಂದರೆ ಈ ಒಂದು ಬ್ರಿಕ್ಸ್ ಪ್ಲಸ್ ನೌಕಾವ್ಯಾಯಾಮದಲ್ಲಿ ಭಾಗವಹಿಸಿಲ್ಲ ನೋಡ್ರಿ. ಯಾಕಪ್ಪ ಅಂತಂದರೆ ಅದು ಭಾರತ ದೇಶಕ್ಕೆ ಹೇಳಿದೆ. ಮೊದಲನೇದಾಗಿ ಇದು ಬ್ರಿಕ್ಸ್ನ ಸಾಂಸ್ಥಿಕ ಚಟುವಟಿಕೆ ಅಲ್ಲ ಅಂತೇಳಿದೆ. ನಾಟ್ ಇನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ ನೋಡಿ, ಇನ್ಸ್ಟಿಟ್ಯೂಷನಲ್. ಅದೇ ರೀತಿಯಾಗಿ ಎರಡನೇದಾಗಿ ಇದು ತಾತ್ಕಾಲಿಕ ಉಪಕ್ರಮ ಎಂದು ಕೂಡ ಹೇಳಿದೆ. ಬ್ರಿಕ್ಸ್ ಪ್ಲಸ್ ವ್ಯಾಯಾಮ ಏನಿದೆ ಇದೊಂದು ತಾತ್ಕಾಲಿಕ ಉಪಕ್ರಮ ಎಂದು ಭಾರತ ಹೇಳಿದೆ. ಮೂರನೇದಾಗಿ ಭಾಗವಹಿಸೋಕೆ ಕಡ್ಡಾಯವಲ್ಲ. ಅಂದರೆ ಈ ಒಂದು ವ್ಯಾಯಾಮದಲ್ಲಿ ನಮ್ಮ ದೇಶ ಭಾಗವಹಿಸುವುದು ಏನು ಕಡ್ಡಾಯವಲ್ಲ. ಯಾವುದೇ ಒಂದು ದೇಶ ಈ ಒಂದು ವ್ಯಾಯಾಮದಲ್ಲಿ ಭಾಗವಹಿಸುವುದು ಕಡ್ಡಾಯವಲ್ಲ ಅಂಥೇಳಿ ನಮ್ಮ ದೇಶ ಹೇಳಿಕೆಯಿಂದ ಈ ಒಂದು ಬ್ರಿಕ್ಸ್ ಪ್ಲಸ್ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸಿಲ್ಲ ನೋಡ್ರಿ. ಈ ಒಂದು ಬ್ರಿಕ್ಸ್ ಪ್ಲಸ್ಗೆ ಸಂಬಂಧಿಸಿದಂಥ ಮಾಹಿತಿ ಇತ್ತು ನೋಡ್ರಿ ಇದು. ಮುಂದಿನ ಒಂದು ನ್ಯೂಸ್, ಮುಂದಿನ ಒಂದು ಪ್ರಮುಖ ಮಾಹಿತಿ, ಕೇಂದ್ರ ಜಾಗೃತಿ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳ್ಬೋದು, CVC ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇತ್ತೀಚೆಗೆ ಇದು ಸುದ್ದಿ ಏನಪ್ಪ ಅಂತಂದರೆ ಶ್ರೀ ಪ್ರವೀಣ್ ವಸಿಷ್ಠ ಅವರನ್ನು ನೂತನ ಆಯುಕ್ತರಾಗಿ ನೇಮಕ ಮಾಡಿದ್ದಾರೆ. ಈ ಒಂದು ಸೆಂಟ್ರಲ್ ವಿಜಿಲೆನ್ಸಿ ಕಮಿಷನ್ನ ನೂತನವಾಗಿ ಆಯುಕ್ತರಾಗಿ ನೇಮಕ ಆದಂಥ ವ್ಯಕ್ತಿ ಯಾರಂದರೆ ಶ್ರೀ ಪ್ರವೀಣ್ ವಸಿಷ್ಠ. ಇದರ ಮುಖ್ಯ ಆಯುಕ್ತರು ಯಾರಿದ್ದಾರೆ ಅಂದರೆ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಎಂಬುವರು ಮುಖ್ಯ ಆಯುಕ್ತರಾಗಿದ್ದಾರೆ. ಈಗ ನೂತನ ಆಯುಕ್ತರಾಗಿ ನೇಮಕ ಆದಂಥ ವ್ಯಕ್ತಿ ಶ್ರೀ ಪ್ರವೀಣ್ ವಸಿಷ್ಠ. ಇದರ ಕೇಂದ್ರ ಜಾಗೃತಿ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಒಂದು ಸಂವಿಧಾನದ ರಚನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ ಒಂದು CVC ಬಗ್ಗೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳ್ಬೋದು ನಾವು. ಇದು ಭಾರತದ ಅತ್ಯುನ್ನತ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಆಗಿದೆ ನೋಡಿ. ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಯಾವುದಿದೆ CVC. ಇದು ಸ್ಥಾಪನೆ ಆಗಿದೆ ಯಾವಾಗ ಅಂದರೆ 1964 ಸಂತಾನಂ ಸಮಿತಿ ಶಿಫಾರಸು ಮಾಡಿಗೆಸಿಂದ 1964ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತದೆ CVCಯನ್ನು. ಇದು ಕಾಯ್ದೆಯಾಗಿ 2003ರಲ್ಲಿ ಶಾಸನಬದ್ಧ ಸ್ಥಾನಮಾನ ನೀಡಲಾಗುತ್ತದೆ. ಈ ಒಂದು CVCಗೆ ಶಾಸನಬದ್ಧ ಸ್ಥಾನಮಾನ ನೀಡಿದಂಥ ವರ್ಷ ಯಾವಾಗಂದರೆ 2003ರಲ್ಲಿ ನೋಡ್ರಿ. ಇದರ ರಚನೆ ಏನಪ್ಪ ಅಂತಂದರೆ ಒಬ್ಬ ಮುಖ್ಯ ಆಯುಕ್ತರು ಇರ್ತಾರೆ, ಗರಿಷ್ಠ ಅಂದರೆ 2 ಆಯುಕ್ತರು ಇರ್ತಾರೆ ನೋಡ್ರಿ ಈ ಒಂದು CVC ಅಧ್ಯಕ್ಷರಾಗಿ. ಅದೇ ರೀತಿಯಾಗಿ ಇವರ ಒಂದು ಅಧಿಕಾರಾವಧಿ, ಈ ಅಧಿಕಾರಾವಧಿಗಳ ಬಗ್ಗೆ ಹೆಚ್ಚಿನ ಒಂದು ಕ್ವೆಶನ್ ಆಗ್ತವೆ. ಅಧಿಕಾರಾವಧಿ 4 ವರ್ಷ ಅಥವಾ 65 ವರ್ಷಗಳು ಇರ್ತವೆ ನೋಡ್ರಿ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಒಂದು ಅಧಿಕಾರಾವಧಿ ಎಷ್ಟಂದರೆ 4 ವರ್ಷ ಅಥವಾ 65 ವರ್ಷ. ಬೇರೆ ಕಡೆ ನಾವು ನೋಡ್ಬೋದು 5 ವರ್ಷ ಅಥವಾ 6 ವರ್ಷ ಅಥವಾ 65 ವರ್ಷ ಅಂತಲೇ ಅನ್ಕೊತಿರ್ತಾರೆ. 6 ವರ್ಷ ಅಥವಾ 65 ವರ್ಷ ಅಂತಲೇ ಅನ್ಕೊತಾರೆ. ಇವ್ರದ್ದು ಏನಿದೆ ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಒಂದು ಅಧಿಕಾರಾವಧಿ 4 ವರ್ಷ ಅಥವಾ 65 ವರ್ಷ ಆಗಿದೆ ನೋಡಿ. ಇವರ ನೇಮಕ ಯಾರು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳಿಂದ ಇವರು ನೇಮಕವಾಗುತ್ತಾರೆ. ಈ ಒಂದು CVCನ ಒಂದು ಮುಖ್ಯ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಇದೇನಾಗಿತ್ತಂದರೆ ಸೆಂಟ್ರಲ್ ಕೇಂದ್ರ ಜಾಗೃತಿ ಆಯೋಗದ ಒಂದು ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿತ್ತು ನೋಡ್ರಿ. ಇದು ಭಾರತದ ಅತ್ಯುನ್ನತ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಆಗ್ಯದ. ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಭಾರತ ಅತ್ಯುನ್ನತ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ CVC ಕೇಂದ್ರ ಜಾಗೃತಿ ಆಯೋಗ. ನೇಮಕ ಆದಂಥ ವ್ಯಕ್ತಿ ಬಗ್ಗೆ ಕೇಳ್ತಾರೆ ಇಲ್ಲಿ, ಪ್ರವೀಣ್ ವಸಿಷ್ಠ. ಓಕೆ, ಇದು ಕೇಂದ್ರ ಜಾಗೃತಿ ಆಯೋಗದ ಮಾಹಿತಿ. ಮುಂದಿನ ಒಂದು ಮಾಹಿತಿ ನೋಡೋಣ. ಪಂಕಜ್ ಅಡ್ವಾಣಿ 11ನೇ ರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 11ನೇ ರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್ಶಿಪ್ ಯಾರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಪಂಕಜ್ ಅಡ್ವಾಣಿ. ಇವರು ಸಾಧನೆ ಏನಪ್ಪ ಅಂತಂದರೆ 11ನೇ ಬಾರಿಗೆ ರಾಷ್ಟ್ರೀಯ ಸ್ನೂಕರ್ ಪ್ರಶಸ್ತಿ ಗೆದ್ದಿದ್ದಾರೆ ನೋಡ್ರಿ ಇವರು ಪಂಕಜ್ ಅಡ್ವಾಣಿ ಅವರು. ಒಟ್ಟು ಕಿರೀಟಗಳು ಎಷ್ಟಂದರೆ 36ನೇ ರಾಷ್ಟ್ರೀಯ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಬಿಲಿಯರ್ಡ್ಸ್ ಪ್ಲಸ್ ಸ್ನೂಕರ್ನಲ್ಲಿ ಇವರು 36 ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಫೈನಲ್ ಪಂದ್ಯ ಆದಿತ್ಯ ಮೆಹ್ತಾ ವಿರುದ್ಧ 6-3 ಅಂತರದಿಂದ ಜಯವನ್ನು ಗಳಿಸಿದ್ದಾರೆ ಇವರು ಪಂಕಜ್ ಅಡ್ವಾಣಿ. ಇನ್ನೆಲ್ಲ ನೋಡೋದಾದರೆ ಬೆಂಗಳೂರು ಮೂಲದ ವಿಶ್ವವಿಖ್ಯಾತ ಕ್ರೀಡಾಪಟು ಆಗಿದ್ದಾರೆ ನೋಡಿ. ಕ್ರೀಡಾಪಟು ನಾವು ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇವರು ಒಂದು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಆಡ್ತಾರೆ ಅಂತ ನೋಡ್ಬೋದು. ಅವು ಬಾಲ್ ಇರ್ತಾವೆ, ಅವು ಚೆಂಡನ್ನು ಒಂದು ಬೋನ್ ಒಳಗೆ ಹಾಕ್ಬೇಕು. ಅವು
ಓಕೆ. ಪಂಕಜ್ ಅಡ್ವಾಣಿ ಹನ್ನೊಂದನೇ ರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್ಶಿಪ್. ಮುಂದಿನೊಂದು ಮಾಹಿತಿ ನೋಡೋಣ. ಮುಂದಿನೊಂದು ಮಾಹಿತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಅಂತ ಹೇಳ್ತೀವಿ ನಾವು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಇದರಲ್ಲಿ ಕರ್ನಾಟಕ ಏನು ಮಾಡಿದೆ ಅಂದರೆ ಸಾಧನೆ ಮಾಡಿದೆ. ಏನು, ಕರ್ನಾಟಕ ಅನುಷ್ಠಾನದಲ್ಲಿ ದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2024-25ರಲ್ಲಿ ಒಂದು ಇಸವಿಯಲ್ಲಿ ನಡೆದಂಥ ಸಮೀಕ್ಷೆ ಪ್ರಕಾರ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನ ಪಡೆದುಕೊಂಡದ್ದು ನೋಡ್ರಿ. ಇದರಲ್ಲಿ ಖಾರಿಫ್ ಬೆಳೆಗಳಿಗೆ 2% ನೀಡ್ತಾರೆ. ರಬಿ ಬೆಳೆಗಳು 1.5% ಬೆಳೆದಿದೆ. ವಾಣಿಜ್ಯ ಮತ್ತು ತೋಟಗಾರಿಕೆಯಲ್ಲಿ 5% ಬಂದಿದೆ. ಅದರಲ್ಲಿ ನಮ್ಮ ಕರ್ನಾಟಕ ಏನಂದರೆ 2ನೇ ಸ್ಥಾನ ಪಡೆದುಕೊಂಡಿದೆ ನೋಡಿರಿ. ಇದು ಆರಂಭವಾದದ್ದು ಯಾವಾಗಂದರೆ 2016ರಲ್ಲಿ. ಫಸಲ್ ಬಿಮಾ ಯೋಜನೆ ಯಾವಾಗ ಆರಂಭ ಆಗಿದೆ ಅಂದರೆ 2016ರಲ್ಲಿ ಆರಂಭವಾಗಿದೆ. ಇದರ ಒಂದು ಘೋಷವಾಕ್ಯ ಒನ್ ನೇಷನ್ ಒನ್ ಕ್ರಾಪ್ ಒನ್ ಪ್ರೀಮಿಯಂ ಎಂಬುದು ಇದರ ಒಂದು ಘೋಷವಾಕ್ಯವಾಗಿದೆ ನೋಡಿ. ಅದರ ಜೊತೆಗೆ ಇದರ ವಿಶೇಷವಾದ ಒಂದು ಮಾಹಿತಿ ನೋಡೋದಾದರೆ ಈಶಾನ್ಯ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಇದರಲ್ಲಿ 90% ಪಾಲು ನೀಡ್ತದೆ. 90% ಏನು ಮಾಡ್ತದೆ ಅಂದ್ರೆ ತ್ರಿಪುರ, ಮಿಜೋರಾಂ, ಮಣಿಪುರ್, ಮೇಘಾಲಯ, ಸಿಕ್ಕಿಂ, ಈ ಒಂದು ಅಸ್ಸಾಂ, ಈ ಒಂದು ಕಡೆಗಳಲ್ಲಿ ಈಶಾನ್ಯ ರಾಜ್ಯಗಳಿದ್ದಾವಲ್ಲ, ಆ ಒಂದು ರಾಜ್ಯಗಳಿಗೆ 90%ರಷ್ಟು ಒಂದು ಪಾಲನ್ನು ನೀಡ್ತದೆ ನೋಡ್ರಿ ಕೇಂದ್ರ ಸರ್ಕಾರ. ಅದರಲ್ಲಿ ನಮ್ಮ ಒಂದು ಕರ್ನಾಟಕ 2ನೇ ಸ್ಥಾನ ಪಡೆದುಕೊಂಡದ್ದು ನೋಡ್ರಿ. ಪ್ರಮುಖ ಸುದ್ದಿಗಳ ಬಗ್ಗೆ ನೋಡೋಣ. ಸಂಕ್ಷಿಪ್ತ ಸುದ್ದಿಗಳು, ಒನ್ಲೈನರ್. ಮೊದಲನೇದಾಗಿ ಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಒಂದು ಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಕಂಡುಬರುತ್ತೆ ನೋಡ್ರಿ. ಎರಡನೇದಾಗಿ ನೌಕೆ ಸಂಕಲ್ಪ, ಸಿಪ್ ಸಂಕಲ್ಪ, ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನಿಂದ ಈ ಒಂದು ಸ್ಥಳೀಯವಾಗಿ ನಿರ್ಮಾಣ ಮಾಡುತ್ತಿದ್ದಾರೆ. ನೌಕೆ ಸಂಕಲ್ಪ ಎಂಬುದು ಒಂದೇನಪ್ಪ ಅಂತಂದರೆ ಶಿಪ್ ಯಾರ್ಡ್ ಲಿಮಿಟೆಡ್ನಿಂದ ಸ್ಥಳೀಯವಾಗಿ ನಿರ್ಮಾಣ ಮಾಡುವಂಥ ಒಂದು ನೌಕೆ ಶಿಪ್ ಸಂಕಲ್ಪ ಅಂತ ಮಾಡಿದ್ದಾರೆ ನೋಡಿ ಗೋವಾದಲ್ಲಿ. C2S ಅಂದರೆ ಚಿಪ್ಸ್ ಟು ಸ್ಟಾರ್ಟಪ್. ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯ ಏನು ಮಾಡಿದೆ ಅಂದರೆ ಇದನ್ನು ಪ್ರಾರಂಭ ಮಾಡಿದೆ. ಚಿಪ್ಸ್ ಟು ಸ್ಟಾರ್ಟಪ್ಪನ್ನು ಪ್ರಾರಂಭಿಸಿದಂಥ ಒಂದು ಸಚಿವಾಲಯ ಯಾವುದಂದರೆ ಎಲೆಕ್ಟ್ರಿಕ್ಸ್ ಮತ್ತು IT ಸಚಿವಾಲಯ ಇದೆ ನೋಡಿರಿ. ಅದೇ ರೀತಿಯಾಗಿ ವಧವನ್ ಬಂದರು ಇದು ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತಿದೆ. ವಧವನ್ ಬಂದರು ಏನಪ್ಪ ಅಂತಂದರೆ ಇದೊಂದು ಬಂದರ್ ಅಂದರೆ ಸಮುದ್ರ ತೀರದಲ್ಲಿ ಕಂಡುಬರುವಂಥ ಹಡಗು ನಿಲ್ಲುವಂಥ ಸ್ಥಳಗಳಿಗೆ ಬಂದರ್ ಅಂತ ಕರೀತಾರೆ. ವಧವನ್ ಬಂದರ್ ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತದೆ. ಇದನ್ನು ಈಗ ಅಭಿವೃದ್ಧಿ ಪಡಿಸಲಾಗ್ತಿರ್ತದೆ ನೋಡ್ರಿ. ಟೈಪ್ 096 ಸಬ್ಮರೀನ್, ಇದ್ರ ಬಗ್ಗೆ ಕೇಳ್ಬೋದು. ಟೈಪ್ 096 ಸಬ್ಮರೀನ್ ಯಾವ ದೇಶ ಒಂದು ಅಭಿವೃದ್ಧಿಪಡಿಸಿದೆ ಅಂದರೆ ಚೀನಾ ದೇಶ ಅಭಿವೃದ್ಧಿಪಡಿಸಿದಂಥ ಒಂದು ಜಲಾಂತರ್ಗಾಮಿ ನೌಕೆ ಆಗಿದೆ ನೋಡಿ. ಚೀನಾ ದೇಶ ಅಭಿವೃದ್ಧಿಪಡಿಸಿದೆ ಅದಕ್ಕೆ. ಓಕೆ, ಈ ಒಂದು ಟೈಪ್ 096 ಸಬ್ಮರೀನ್ ಚೀನಾ ದೇಶ ಅಭಿವೃದ್ಧಿಪಡಿಸಿದಂಥ ಒಂದು ಜಲಾಂತರ್ಗಾಮಿ. ಇವೇನಪ್ಪ ಅಂತಂದರೆ 1920ರ ಒಂದು ಪ್ರಮುಖ ಪ್ರಚಲಿತ ಘಟನೆಯಲ್ಲಿ ಕಂಡುಬಂದಂಥ ಪ್ರಮುಖ ಮಾಹಿತಿ. ಅಂದರೆ ಎಕ್ಸಾಮ್ನಲ್ಲಿ ಹಿಂದೆ ಕೇಳಿದ್ದಾರಲ್ಲ, ಆ ರೀತಿಯಾಗಿ ಆ ಒಂದು ಆಧಾರದ ಮೇಲೆ ನಾವು ಇಲ್ಲಿ ಹೇಳಕತ್ತೀವಿ. ಓಕೆ, ಈ ಪಂಕಜ್ ಅಡ್ವಾಣಿ ಬಗ್ಗೆ ಕೇಳ್ಬೋದು. 11ನೇ ರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್ ಯಾರಂದರೆ ಪಂಕಜ್ ಅಡ್ವಾಣಿ. ಓಕೆ, ಅಥವಾ ಇದ್ರ ಬಗ್ಗೆ ಅಂತ ಕೇಳ್ತಾರೆ ಅಂದರೆ ಕೇಳಬಹುದು. ಕೇಂದ್ರ ಜಾಗೃತಿ ಆಯೋಗ ಹಿಂದೆ ಕೇಳಿದ್ದಾರೆ ಇದ್ರ ಬಗ್ಗೆ. ಇದರ ಅಧಿಕಾರಾವಧಿ ಕೇಳ್ತಾರೆ ಮೇನು 4 ವರ್ಷ ಅಥವಾ 65 ವರ್ಷ. ಇದ್ರ ಬಗ್ಗೆ ಕೇಳಿದ್ದಾರೆ. ಇತ್ತೀಚೆಗೆ ನೇಮಕವಾದ್ರ ಬಗ್ಗೆ ಕೇಳ್ತಾರೆ. ಪ್ರವೀಣ್ ವೈಶಿಷ್ಠ ಅವ್ರ ಬಗ್ಗೆ ಕೇಳ್ತಾರೆ. ಆ ಮುಖ್ಯ ಆಯುಕ್ತರು ಯಾರಿದ್ದಾರೆ ಅಂತ ಕೇಳ್ಬೋದು. ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಅವರು ಕೇಂದ್ರ ಜಾಗೃತಿ ಆಯೋಗದ ಆಯುಕ್ತರಾಗಿದ್ದಾರೆ. ಬ್ರಿಕ್ಸ್ ಪ್ಲಸ್ ನೌಕಾ ಸಮಾವೇಶ ಎಲ್ಲಿ ನಡೀತೆ ಅಂತ ಕೇಳ್ಬೋದು. ಅಥವಾ ಯಾವ ದೇಶ ನೇತೃತ್ವ ವಹಿಸಿದೆ ಅಂತ ಕೇಳ್ಬೋದು. ಚೀನಾ ದೇಶ ನೇತೃತ್ವ ವಹಿಸಿದೆ. ಇದರಲ್ಲಿ ಭಾರತ ಭಾಗವಹಿಸಿಲ್ಲ. ಹೇಳಿಕೆ ರೂಪದಲ್ಲಿ ಕೇಳ್ತಾರೆ ನೋಡ್ರಿ. ಭಾರತ ಭಾಗವಹಿಸಿಲ್ಲ ನೋಡ್ರಿ ಇದರಲ್ಲಿ. ವಿಶ್ವದ ಅತಿ ದೊಡ್ಡ ಹಸಿರು ಅಮೋನಿಯಾ ಸ್ಥಾವರ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದ ಕಾಕಿನಾಡನಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ. ಈ ಒಂದು ಸಂಸ್ಥೆ ಯಾವುದಂತ ಕೇಳ್ತಾರೆ, AM ಗ್ರೀನ್ ಸಂಸ್ಥೆ. ಕೇಳ್ಬೋದು ನೋಡ್ರಿ, ಯಾಕಂದರೆ ಹಿಂದೆ ಕೇಳಿದ್ದಾರಲ್ಲ ಪ್ರಶ್ನೆ, ಇದ್ರ ಬಗ್ಗೆ ಕೂಡ ಕೇಳಿದ್ದಾರೆ. ಭಾರತೀಯ ಸೇನೆ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಭೂಸೇನಾ ದಿನ, ನೌಕಾಶೇನಾ ದಿನ ಮತ್ತು ವಾಯುಪಡೆ ದಿನ ಕೂಡ ಕೇಳಿದ್ದಾರೆ. ಇತ್ತೀಚೆಗೆ TET 2025 ಪೇಪರ್ ಸೋಷಿಯಲ್ ಸೈನ್ಸ್ ಬುಕ್ ಒಂದು ಪೇಪರ್ ತೆಗೆದು ನೋಡ್ರಿ. ಅದರಲ್ಲಿ ವಾಯುಪಡೆ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಬೇಕಾದ್ರೆ ಫೋಟೋ ಹೊಡೆದು ನಾನು
ಇದರಲ್ಲಿ ಹಾಕ್ತೀನಿ, ಯಾವುದಂದರೆ ಪೋಸ್ಟ್ ಟ್ಯಾಬ್ದಲ್ಲಿ ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕ್ತೀನಿ ನೋಡಿರಿ. ವಿಶ್ವ ವಾಯುಪಡೆ ದಿನ ಯಾವಾಗ ಆಚರಣೆ ಮಾಡಿದಂದರೆ ಅಕ್ಟೋಬರ್ 8. ಆ ದಿನದ ಆಚರಣೆ ಬಗ್ಗೆ ಕೇಳಿದ್ದಾರೆ. ಪ್ರಮುಖ ದಿನಾಚರಣೆ ಬಗ್ಗೆ ಕೂಡ ಕೇಳುತ್ತಾರೆ. ಅದೇ ರೀತಿಯಾಗಿ ಸಮರಾಭ್ಯಾಸದ ಬಗ್ಗೆ ಕೂಡ ಹಲವಾರು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಯಾವುದೇ ಒಂದು ಬುಕ್ಕ ತೊಗೊಳ್ರಿ, ಒಂದು GK ಬುಕ್ಕ ತೊಗೊಂಡ್ರು ಕೂಡ ಸಮರಾಭ್ಯಾಸ ಬಗ್ಗೆ, ನೋಬೆಲ್ ಪ್ರಶಸ್ತಿ ಬಗ್ಗೆ, ಪ್ರಮುಖ ಇಂಪಾರ್ಟೆಂಟ್ ಏನಿರ್ತವೋ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನಾವು ಅದನ್ನೇ ಓದಿಕೆಸಿಂದ ನಿಮಗೆ ಹೇಳ್ತಾಯಿದ್ದೀನಿ. ಓಕೆ, ಜೊತೆ ಹೊಸದು ಕೂಡ ವಿಜಯ ಹಜಾರೆ ಟ್ರೋಫಿ ಬಗ್ಗೆ ಕೂಡ ಕೇಳಿದ್ದಾರೆ. ಯಾವುದು ಗೆದ್ದದಂದರೆ ಈಗ ವಿದರ್ಭ ತಂಡ ಗೆದ್ದಿದೆ ಚೊಚ್ಚಲ ಬಾರಿಗೆ. ರನ್ನರ್ ಅಪ್ ಆದದ್ದು ಸೌರಾಷ್ಟ್ರ ನೋಡ್ರಿ. ಓಕೆ, ಇವತ್ತಿನ ಒಂದು ಮಾಹಿತಿ ಇಷ್ಟಿದ್ದವು. 19 ಮತ್ತು 20ರ ಒಂದು ಪ್ರಮುಖ ಮಾಹಿತಿಗಳು 19, 20ರ ಒಂದು ಪ್ರಮುಖ ಮಾಹಿತಿಗಳು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಲೈಕ್ ಮಾಡಿರಿ ಮೊದಲು. ಓಕೆ, ಲೈಕ್ ಕೊಡ್ರಿ, ಕಾಮೆಂಟ್ ಕೂಡ ಹಾಕ್ರಿ, ಕಾಮೆಂಟ್ ಹಾಕ್ರಿ, ಸೂಪರ್ ಅನ್ನಂತ ಹಾಕ್ರಿ, ಏನು ಹಾಕ್ತೀರಿ ನೋಡ್ರಿ. ಓಕೆ, ಕಾಮೆಂಟ್ ಹಾಕ್ರಿ. ಓಕೆ ಫ್ರೆಂಡ್ಸ್, ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆ ಯಾವುದಂತ ಕಾಮೆಂಟ್ ಮೂಲಕ ತಿಳಿಸಿ, ಜಿಲ್ಲೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.